ಹಾಯ್ ಹಲೋ ನಮಸ್ತೆ ಶ್ರೀ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. SBI ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ನೇಮಕಾತಿಗೆ ಪ್ರಕಟಣೆ ಹೊರಡಿಸಲಾಗಿದೆ. ಹೌದು, SBI ಬ್ಯಾಂಕ್ ಹೊಸ ನೋಟಿಫಿಕೇಶನ್ ಇವಾಗ ರಿಲೀಸ್ ಮಾಡಿದ್ದಾರೆ. ಈ ಒಂದು ಜಾಬ್ಗೆ ನೀವು ಆನ್ಲೈನ್ ಥ್ರೂ ಅಪ್ಲೈ ಮಾಡಬೇಕಾಗುತ್ತದೆ. ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಯಾರು ಇನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ. ಇನ್ನು ಈ SBI ನೇಮಕಾತಿಗೆ ಯಾವ ತರಹ ಅಪ್ಲೈ ಮಾಡಬೇಕು, ವಯೋಮಿತಿ ಏನು, ವಿದ್ಯಾರ್ಹತೆ, ಎಲಿಜಿಬಿಲಿಟಿ ಮತ್ತು ಯಾವ ಯಾವ ಲೊಕೇಶನ್ಗಳಲ್ಲಿ ಪೋಸ್ಟ್ ಖಾಲಿ ಇದೆ, ಈ ಎಲ್ಲ ರಿಕ್ವೈರ್ಡ್ ಇನ್ಫಾರ್ಮೇಷನ್ಗೆ ಡೀಟೇಲ್ನ ಪ್ರೊವೈಡ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. SBI ಬ್ಯಾಂಕ್ನ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿದರೆ ನಿಮಗೆ ಈ ಒಂದು ನೋಟಿಫಿಕೇಶನ್ ಸಿಗುತ್ತದೆ. ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಲಾಸ್ಟ್ ಡೇಟ್ ಅಪ್ಲೈ ಮಾಡಲು 17/11/2025 ಅಂದರೆ ಇದೇ ತಿಂಗಳು 17ನೇ ತಾರೀಕು ನವೆಂಬರ್ 2025 ಒಳಗೆ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು. ಮೊದಲನೇದಾಗಿ ಇದು SBI ಬ್ಯಾಂಕಿಂದ ನೇಮಕಾತಿಗೆ ಕರೆ ಬಂದಿರುವಂಥದ್ದು. ಅಪ್ಲಿಕೇಶನ್ ಮೋಡ್ ಬಂದ್ಬಿಟ್ಟು ಆನ್ಲೈನ್ ಇರುತ್ತೆ. ಅಂದರೆ ಆನ್ಲೈನ್ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಅಪ್ಲೈ ಮಾಡುವಂಥದ್ದು. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದೇ ತಿಂಗಳು 17ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಅಪ್ಲೈ ಮಾಡಲು. ಲಾಸ್ಟ್ ಡೇಟ್ ಟು ಅಪ್ಲೈ ವಿದಿನ್ 30 ಡೇಸ್ ಅಂದರೆ ಲಾಸ್ಟ್ ಅಕ್ಟೋಬರ್ ಮಂತಲ್ಲೇ ಸ್ಟಾರ್ಟ್ ಆಗಿದೆ. ಹೂ ಕ್ಯಾನ್ ಅಪ್ಲೈ ಅಂದರೆ ಆಲ್ ಇಂಡಿಯಾ ಕ್ಯಾಂಡಿಡೇಟ್ಸ್, ಎಲ್ಲ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದು. ಜಾಬ್ ಲೊಕೇಶನ್ ಬಂದ್ಬಿಟ್ಟು ಅಕ್ರಾಸ್ ಇಂಡಿಯಾ ಇರುತ್ತದೆ. ಸ್ಯಾಲ್ರಿ ಅಂದರೆ ಮಾಸಿಕ ವೇತನ 85,920 ಇರುತ್ತದೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡೋದಾದರೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 750 ರೂಪೀಸ್ ಫೀಸ್ ಇರುತ್ತದೆ. ಅಂದರೆ ಇದು ನಾನ್ ರೀಫಂಡೇಬಲ್ ಇರುತ್ತದೆ, ಅಂದರೆ ರೀಫಂಡ್ ಆಗಲ್ಲ ನಿಮಗೆ ಇದು. ಸೊ ಫೀಸ್ ಬಂದ್ಬಿಟ್ಟು 750 ರೂಪೀಸ್ ಇರುತ್ತೆ. ಇದರಲ್ಲಿ SC ST PWBD ಅವರಿಗೆ ಏನೂ ಫೀಸ್ ಇರೋದಿಲ್ಲ, ನೋ ಫೀಸ್ ಇರುತ್ತದೆ. ಹಾಗೂ ಇವರಿಗೆ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಕೂಡ ಇಟ್ಕೊಂಡಿರಬೇಕಾಗುತ್ತೆ, ಅವ್ರದ್ದು ಕಾಸ್ಟ್ ಸರ್ಟಿಫಿಕೇಟ್ ಆ್ಯಂಡ್ ಎವ್ರಿಥಿಂಗ್. ಫಾರ್ಮ್ ಎಡಿಟ್ ಮಾಡಲು ಚಾರ್ಜಸ್ ಬೇರೆನೇ ಕೊಡಬೇಕು ಅಂತ ಏನೂ ಇಲ್ಲ. ಅಪ್ಲೈ ಮಾಡುವಾಗಲೇ ಎಲ್ಲ ಡೀಟೇಲ್ಸ್ನ ಕರೆಕ್ಟಾಗಿ ಎಂಟರ್ ಮಾಡಿ ಅಪ್ಲೈ ಮಾಡಿ. ಹಾಗೂ ಫೀಸ್ನ ಯಾವುದೇ ಆನ್ಲೈನ್ ಮೋಡ್ ಆಫ್ ಪೇಮೆಂಟಲ್ಲಿ ಪೇಮೆಂಟ್ ಮಾಡಬಹುದು. ಅಂದರೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಮೂಲಕ ನೀವು ಪೇ ಮಾಡಬಹುದು. ಇನ್ನು ಯಾವ ಯಾವ ಪೋಸ್ಟ್ ಖಾಲಿ ಇದೆ ಅಂತ ನೋಡೋಣ. ಮೊದಲನೇದಾಗಿ ಹೆಡ್ ಪ್ರಾಡಕ್ಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ರಿಸರ್ಚ್, ಇದರಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ. ಝೋನಲ್ ಹೆಡ್ ರಿಟೇಲ್, ಇದರಲ್ಲಿ 4 ಪೋಸ್ಟ್ ಖಾಲಿ ಇದೆ. ರೀಜನಲ್ ಹೆಡ್, ಇದರಲ್ಲಿ 7 ಪೋಸ್ಟ್ ಖಾಲಿ ಇದೆ. ರಿಲೇಶನ್ಶಿಪ್ ಮ್ಯಾನೇಜರ್ ಅಂದರೆ ಟೀಮ್ ಲೀಡ್, 19 ಪೋಸ್ಟ್ ಖಾಲಿ ಇದೆ. ಇನ್ವೆಸ್ಟ್ಮೆಂಟ್ ಸ್ಪೆಷಲಿಸ್ಟ್ IS, ಇದರಲ್ಲಿ 22 ಪೋಸ್ಟ್ ಖಾಲಿ ಇದೆ. ಇನ್ವೆಸ್ಟ್ಮೆಂಟ್ ಆಫೀಸರ್ IO, 46 ಪೋಸ್ಟ್ಗಳು ಖಾಲಿ ಇದೆ. ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್ ಬಿಸ್ನೆಸ್, 2 ಪೋಸ್ಟ್ ಖಾಲಿ ಇದೆ. ಸೆಂಟ್ರಲ್ ರಿಸರ್ಚ್ ಟೀಮ್ ಸಪೋರ್ಟಲ್ಲಿ 2 ಪೋಸ್ಟ್ ಖಾಲಿ ಇದೆ. ಇನ್ನು ರೈಟ್ ಸೈಡಲ್ಲಿ ನೀವು ನೋಡ್ಬೋದು ಏಜ್ ಲಿಮಿಟೇಷನ್ನ ಕೊಟ್ಟಿದ್ದಾರೆ. ಹೆಡ್ ಪ್ರಾಡಕ್ಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ರಿಸರ್ಚ್ಗೆ ಮಿನಿಮಮ್ 35 ವರ್ಷದಿಂದ 50 ವರ್ಷದವರೆಗೆ ಇರುವವರು ಅಪ್ಲೈ ಮಾಡಬಹುದು. ಝೋನಲ್ ಹೆಡ್ಡಲ್ಲಿ 35ರಿಂದ 50, ರೀಜನಲ್ ಹೆಡ್ಗೂ 35ರಿಂದ 50 ವರ್ಷಗಳ ವಯೋಮಿತಿ ಇರುತ್ತೆ. ರೀಜನಲ್ ಮ್ಯಾನೇಜರ್ಗೆ 28ರಿಂದ 42 ವರ್ಷದವರೆಗೂ ಅಪ್ಲೈ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಸ್ಪೆಷಲಿಸ್ಟ್ ಅವ್ರಿಗೆ 28ರಿಂದ 42 ವರ್ಷದೊಳಗಿನವರು ಅಪ್ಲೈ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಆಫೀಸರ್ ಅವರು ಬಂದ್ಬಿಟ್ಟು 28ರಿಂದ 40 ವರ್ಷದ ಒಳಗಡೆ ಅಪ್ಲೈ ಮಾಡಬಹುದು. ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್ 30 ವರ್ಷದಿಂದ 40 ವರ್ಷದ ಒಳಗಡೆ ಅಪ್ಲೈ ಮಾಡಬಹುದು. ಸೆಂಟ್ರಲ್ ರಿಸರ್ಚ್ ಟೀಮ್ ಸಪೋರ್ಟ್ 25 ವರ್ಷದಿಂದ 35 ವರ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಅಭ್ಯರ್ಥಿಗಳು ರಿಕ್ವೈರ್ಡ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಅಂದರೆ ಅಭ್ಯರ್ಥಿಗಳ ರೆಸ್ಯೂಮ್ ಆಗಿರ್ಬೋದು, ID ಪ್ರೂಫ್, ಏಜ್ ಪ್ರೂಫ್, ಕಾಸ್ಟ್ ಸರ್ಟಿಫಿಕೇಟ್ ಆ್ಯಂಡ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್, ಎಕ್ಸ್ಪೀರಿಯನ್ಸ್ ಲೆಟರ್, ಈ ಥರ ಡಾಕ್ಯುಮೆಂಟ್ಸ್ ಯಾವುದು ರಿಕ್ವೈರ್ಡ್ ಇದೆ ಅದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೂ ಅಪ್ಲೈ ಮಾಡಿದ ಮೇಲೆ ಏನೇ ಅಪ್ಡೇಟ್ ಬೇಕಿದ್ರೂ ನೀವು ಅಫಿಷಿಯಲ್ ವೆಬ್ಸೈಟ್ ಮೂಲಕ SBI ಬ್ಯಾಂಕ್ದು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ನೋಡ್ಬೋದು. ಅಥವಾ ಸೆಲೆಕ್ಷನ್ ಡೀಟೇಲ್ಸ್ನ ನಿಮ್ಮ ಅಫಿಷಿಯಲ್ ಇಮೇಲ್ IDಗೆ ಸೆಂಡ್ ಮಾಡಿರ್ತಾರೆ, ಎಲ್ಲ ಡೀಟೇಲ್ಸ್ನ ಅಲ್ಲೂ ಚೆಕ್ ಮಾಡ್ಬೋದು. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ.
ಹಾಗೂ ಮುಂದಿನ ಹೊಸ ವಿಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ಸಿಗುತ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.